ಓಂ ಶ್ರೀ ಸತ್ಪುಪಾಸೇ ನಮಃ. ಗಂ ಗಂ ಗಣನಾನ್ತ್ವ ಗಣಪತಿಗಂ ಅವಮಹಿ ಕವಿಂ ಕವೀನಾಮುಪವಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಾಣಂ ಬ್ರಹ್ಮಣಸ್ಪದಃ ಆನಃ ಶೃಣ್ವನ್ನೋದಿಭಿಸ್ಸೇದಸಾದರಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ 16/7/2024 ಮಂಗಳವಾರದ ದಿನ ಭವಿಷ್ಯ. ಪಂಚಾಂಗವು ನೋಡಿದಾಗ ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲಪಕ್ಷ, ದಶಮಿ ತಿಥಿ ಇರ್ತಕ್ಕಂಥದ್ದು ಮಂಗಳವಾರ. ವಿಶಾಖ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ. ರಾಹುಕಾಲ ನೋಡಿದಾಗ 3:41 5 ಗಂಟೆ 17 ನಿಮಿಷದವರೆಗೆ. ಗುಳಿಕ ಕಾಲ ನೋಡಿದಾಗ 12:29 2:05 ಯಮಗಂಡ ಕಾಲ ನೋಡಿದಾಗ 9:17 10:53 ಇರ್ತಕ್ಕಂಥದ್ದನ್ನು ನೀವು ನೋಡುವಂಥದ್ದು. ವಿಶೇಷವಾಗಿ ವಾರ ಭವಿಷ್ಯ ನೇರ ಪ್ರಸಾರದಲ್ಲಿ ಹೇಳಿದ್ದೀವಿ. ತಾಂತ್ರಿಕ ಕಾರಣದಿಂದ ಸೋಮವಾರದ ದಿನ ಭವಿಷ್ಯವು ಕೂಡ ತಾಂತ್ರಿಕ ಕಾರಣದಿಂದ ಅಪ್ಲೋಡ್ ಆಗಲಿಲ್ಲ, ಕ್ಷಮೆ ಇರಲಿ. ಇನ್ನು ವಿಶೇಷವಾಗಿ ಈ ದಿವಸದ ಒಂದು ದಿನ ಭವಿಷ್ಯವನ್ನು ನೋಡಿದಾಗ ವಿಶಾಖ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ, ಏನೆಲ್ಲ ಫಲಾಫಲಗಳನ್ನು ನೋಡಬಹುದು. ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಆರ್ಥಿಕವಾದಂಥ ಅನುಕೂಲವಾಗುವಂಥ ಸಂದರ್ಭಗಳು, ಸ್ಥಿರಾಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸ ಕಾರ್ಯಗಳು ಆಗೋದಕ್ಕೆ ದಾರಿಯಾಗ್ತಕ್ಕಂಥದ್ದು, ಕೌಟುಂಬಿಕವಾದಂಥ ಸಹಕಾರ ಸಿಗುವಂಥದ್ದು, ರತ್ನಾಭರಣ ಖರೀದಿಗೆ ಅನುಕೂಲವಾಗ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥದ್ದು, ಮಾತುಕತೆ ಮುಖಾಂತರವಾಗಿ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದು, ಮಾತಿನಿಂದ ಕಾರ್ಯಜೀವನ ಮಾಡಿಕೊಡ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುವಂಥದ್ದು. ಪ್ರಯಾಣದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಅನಾನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ, ತಾಯಿಯ ಸಹಕಾರ ಬರ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಪ್ರಗತಿಯನ್ನು ಕಾಣ್ತಕ್ಕಂಥದ್ದು, ಗುಪ್ತ ಇಚ್ಛೆಗಳು ಕೆಲವೊಂದು ಈಡೇರೋದಕ್ಕೆ ದಾರಿಯಾಗ್ತಕ್ಕಂಥದ್ದು, ಪಿತ್ರಾರ್ಜಿತ ಸ್ವತ್ತಿನ ಸಮಸ್ಯೆಗಳು ಬಗೆಹರಿಯುವಂಥ ಲಕ್ಷಣಗಳು ಗೋಚರಿಸ್ತಕ್ಕಂಥ ಸಾಧ್ಯತೆಗಳು, ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಅನುಕೂಲಕರ ವಾತಾವರಣ ನಿರ್ಮಾಣವಾಗುವಂಥದ್ದು, ಸಂತಾನ ದೋಷಗಳು ನಿವಾರಣೆ ಆಗ್ತಕ್ಕಂಥದ್ದು, ಮಕ್ಕಳ ಭವಿಷ್ಯ ಉತ್ತಮ ಆಗತ್ತೆ ಅನ್ನೋ ರೀತಿಯಾದಂಥ ಒಂದು ಭರವಸೆಗಳು ಮೂಡ್ತಕ್ಕಂತಹ ಸನ್ನಿವೇಶ. ಒಟ್ಟಿನಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲದ ಒಂದು ದಿವಸವನ್ನು ಇವತ್ತಿನ ದಿವಸ ನೋಡೋದಕ್ಕೆ ದಾರಿಯಾಗ್ತದೆ. ಮತ್ತು ಉದ್ಯೋಗ ಪ್ರಾಪ್ತಿಯ ಯೋಗ ಬಲ, ಮತ್ತು ಉದ್ಯೋಗ ಸಂಬಂಧಪಟ್ಟಂತೆ ಅನುಕೂಲವಾಗ್ತಕ್ಕಂಥದ್ದು, ಸೇವಾ ವೃತ್ತಿಯ ಉದ್ಯೋಗ, ಗುತ್ತಿಗೆ ಕೆಲಸ, ಕೂಲಿ ಕೆಲಸಕ್ಕೆ ಸಂಬಂಧಪಟ್ಟಂತೆ ಅನುಕೂಲ, ಮತ್ತು ಆರೋಗ್ಯ ಸುಧಾರಣೆಯ ಲಕ್ಷಣಗಳಿದೆ. ಆಪತ್ತಿನಿಂದ ಪಾರಾಗುವಂಥ ಲಕ್ಷಣಗಳು, ತುಂಬ ತೊಂದರೆ ಕೊಡ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳನ್ನು ಮೇಷರಾಶಿನವರು ನೋಡುವಂಥದ್ದು. ಇರುವಂಥ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸಗಳು ಹೋಗಬೇಕು ಅಂತಂದರೆ ಬಿಳಿಯ ವಸ್ತ್ರವನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಆರ್ಥಿಕವಾದಂಥ ಮುಗ್ಗಟ್ಟುಗಳನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥ ಸಂದರ್ಭಗಳಿರ್ತದೆ. ಸ್ವಲ್ಪ ಮಾತಿನಿಂದ ತೊಂದರೆಗೆ ಸಿಲುಕಾಕೊಳ್ತಕ್ಕಂಥದ್ದು, ಮತ್ತು ಕೌಟುಂಬಿಕವಾದಂಥ ಅವ್ಯವಸ್ಥೆಗಳು ಜಾಸ್ತಿ ಆಗುವಂಥ ಸನ್ನಿವೇಶ, ಆರೋಗ್ಯದಲ್ಲಿ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸ, ಮಾನಸಿಕವಾದಂಥ ಅಸಮತೋಲನ, ವಿಪರೀತವಾದಂಥ ಕೋಪತಾಪಗಳು ಅಂತಕ್ಕಂಥದ್ದು, ಮಾನಸಿಕ ಅಭದ್ರತೆ ಅಂತಕ್ಕಂಥದ್ದು ನಿರ್ಮಾಣವಾಗಿ ಬರುವಂಥದ್ದು. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಪ್ರಾಪ್ತಿಯ ಸ್ಥಿತಿಗತಿಗಳಿದೆ, ಬಟ್ ಅದರಿಂದ ಲಾಭ ಮತ್ತು ಆರ್ಥಿಕವಾಗಿ ತುಂಬ ಕ್ರೋಢೀಕರಣವಾಗ್ತಕ್ಕಂಥ ಸಂದರ್ಭಗಳು ಇದ್ಯಾವುದೂ ಕೂಡ ಇರೋದಿಲ್ಲ. ಆರ್ಥಿಕವಾದಂಥ ಮುಗ್ಗಟ್ಟುಗಳನ್ನೇ ಎದುರಿಸ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಇದೆ. ಒತ್ತಡದ ಒಂದು ಪರಿಸ್ಥಿತಿಗಳು, ಅವಮಾನ, ಅಪವಾದ, ನಿಂದನೆಗಳು ಬರ್ತಕ್ಕಂಥ ಸಂದರ್ಭಗಳು, ಮೃತ್ಯುಭಯಗಳು ಬರ್ತಕ್ಕಂಥ ಸನ್ನಿವೇಶ, ಅತಿ ಕಷ್ಟಗಳು, ಗೌರವಕ್ಕೆ ಧಕ್ಕೆಯಾಗುವಂಥ ಕೆಲವೊಂದು ಘಟನೆಗಳು ನಡೆಯುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಹಿರಿಯ ಸಹೋದರನೊಂದಿಗೆ ಅಥವಾ ಸಹೋದರಿಯೊಂದಿಗೆ ಸ್ವಲ್ಪ ಕಲಹಗಳಾಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುವಂಥದ್ದು. ಪ್ರಯಾಣ ವಿಘ್ನಗಳನ್ನೇ ಎದುರಿಸ್ತಕ್ಕಂಥ ಸಂದರ್ಭ, ಗ್ಯಾಸ್ಟ್ರಿಕ್ ಸಂಬಂಧದ ಸಮಸ್ಯೆ, ಹಾರ್ಮೋನ್ ವ್ಯತ್ಯಾಸ, ಮೈಕೈ ನೋವು ಬರ್ತಕ್ಕಂಥದ್ದು, ಆಹಾರ ವ್ಯತ್ಯಾಸದಿಂದ ಸ್ವಲ್ಪ ಆರೋಗ್ಯವನ್ನು ಕೆಡಿಸಿಕೊಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂತೆ. ವೃದ್ಧಾಶ್ರಮಕ್ಕೆ ಕೈಲಾದ ಸಹಾಯವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಖರ್ಚುಗಳು ಜಾಸ್ತಿ ಬರುವಂಥ ಸಂದರ್ಭಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರ್ತದೆ. ಸಂಗಾತಿಗೋಸ್ಕರ ಖರ್ಚು, ಪಾಲುದಾರಿಕೆ ವ್ಯವಹಾರಕ್ಕೋಸ್ಕರ ಖರ್ಚು, ಅಥವಾ ಉದ್ಯಮ ವ್ಯಾಪಾರದ ಅಭಿವೃದ್ಧಿಗೋಸ್ಕರವಾಗಿ ಖರ್ಚು ಅನ್ನೋ ರೀತಿಯಾದಂಥ ಸನ್ನಿವೇಶಗಳು. ಆರ್ಥಿಕವಾಗಿ ಏನು ನಿಮಗೆ ವ್ಯವಸ್ಥೆಗಳು ಆಗಬೇಕು ಅದೆಲ್ಲವೂ ಕೂಡ ಪೂರೈಕೆ ಆಗುತ್ತೆ, ಬಟ್ ಬಂದಿದ್ದು ಯಾವುದು ಕೂಡ ನಿಲ್ಲೋದಿಲ್ಲ, ಬಂದಿದ್ದ ಹಾಗೆ ಖರ್ಚಾಗುವಂಥ ಸಂದರ್ಭಗಳು ನಿರ್ಮಾಣವಾಗ್ತದೆ.
ಸ್ಥಿರಾಸ್ತಿ ಮಾಡಬೇಕು, ಮನೆ ಕಟ್ಟಬೇಕು, ಫ್ಲ್ಯಾಟ್ ಖರೀದಿ ಮಾಡಬೇಕು ಅನ್ನೋ ರೀತಿಯಾದಂಥ ಹಂಬಲಗಳು ಜಾಸ್ತಿ ಆಗುವಂಥದ್ದು. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಪ್ರಗತಿ, ಕುಟುಂಬದೊಂದಿಗೆ ಒಂದು ಪ್ರೀತಿ ವಿಶ್ವಾಸದಿಂದ ಕಾಲವನ್ನು ಕಳೀತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರ್ತದೆ. ಪ್ರೀತಿ ಪ್ರೇಮದಲ್ಲಿ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥ ಸನ್ನಿವೇಶ, ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಕೆಲವೊಂದು ತಪ್ಪುಗಳು ಅಂತಕ್ಕಂಥದ್ದು ಸ್ವಲ್ಪ ಕಾಡಾಟವನ್ನು ಕೊಡಬಹುದು. ಸ್ವಲ್ಪ ಮಾಟ ಮಂತ್ರ ದೈವ ಶಾಪ ಅನ್ನೋ ರೀತಿಯಲ್ಲಿ ಸ್ವಲ್ಪ ಭ್ರಮೆಗೆ ಸಿಕ್ಕಾಕೊಡ್ತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರ್ತದೆ. ವಿದೇಶಿಯಾನ ಮಾಡಬೇಕು, ದೂರ ಪ್ರಯಾಣವನ್ನು ಮಾಡಬೇಕು ಅಂದರೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗಿ ಬರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳಿರೋದಿಲ್ಲ ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟಂತೆ. ಓಂ ವಾಯುಪುತ್ರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಕಟಕ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿ, ಪ್ರತಿಷ್ಠೆಗಳು ಸಿಗೋದಕ್ಕೆ ದಾರಿಯಾಗ್ತಕ್ಕಂಥದ್ದು, ವೃತ್ತಿ ಪ್ರವೃತ್ತಿಗಳಲ್ಲಿ ಏಳಿಗೆಯನ್ನು ಕಾಣತಕ್ಕಂಥದ್ದು ಮತ್ತು ಬಡ್ತಿಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದರಿಂದ ಅನುಕೂಲವಾಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಆಗುವಂಥ ಸನ್ನಿವೇಶ, ಉತ್ತಮವಾದಂಥ ಒಂದು ಹೆಸರನ್ನು ಮಾಡಬೇಕು ಅನ್ನೋ ರೀತಿಯಾದಂಥ ಹಂಬಲಗಳು ನಿರ್ಮಾಣವಾಗಿ ಬರುವಂಥದ್ದು, ನಿಮ್ಮ ಘನತೆ ಹೆಚ್ಚಾಗುವಂಥ ಒಂದು ದಿವಸವಾಗಿರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲೂ ಕೂಡ ಸ್ವಲ್ಪ ಬೆಳವಣಿಗೆ ಆಗೋದಕ್ಕೆ ದಾರಿಯಾಗ್ತದೆ. ಬಟ್ ಬಂದಿದ್ದು ನಿಮಗೆ ಸಾಕಾಗೋದಿಲ್ಲ. ಬಂದಂಥ ರೀತಿಯಲ್ಲೇ ಸ್ವಲ್ಪ ಹೆಚ್ಚಿನಾಗಿ ಜವಾಬ್ದಾರಿಗಳು ಅಂತಕ್ಕಂಥದ್ದು ಅಥವಾ ಬೇರೆ ಬೇರೆ ಒಂದು ತಯಾರಿಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದಾಗಿರೋದ್ರಿಂದ ಬಂದಿದ್ದೆಲ್ಲವನ್ನು ಕೂಡ ಹೂಡಿಕೆ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಗೆ ಹೋಗಿ ಸಾಕಾಗೋದಿಲ್ಲ ಬಂದಿದ್ದು ಅನ್ನೋ ರೀತಿಯಲ್ಲಿ ಸ್ವಲ್ಪ ಅಸಮಾಧಾನ ಆರ್ಥಿಕವಾಗಿ ಇರುವಂಥ ಸಂದರ್ಭಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುವಂಥದ್ದು ಉಂಟು. ಸ್ಥಿರಾಸ್ತಿ ಮಾಡಬೇಕು, ವಾಹನ ಮಾಡಬೇಕು ಅನ್ನೋ ರೀತಿಯಾದಂಥ ಆಲೋಚನೆ, ಗುಪ್ತ ಇಚ್ಛೆಗಳಿಗೆ ಸ್ವಲ್ಪ ಮನಸ್ಸು ಜಾರುವಂಥ ಸಂದರ್ಭ, ಮಕ್ಕಳಿಂದ ಸ್ವಲ್ಪ ಬೇಸರಕ್ಕೆ ಒಳಗಾಗ್ತಕ್ಕಂಥದ್ದು, ಉದ್ಯೋಗ ಪ್ರಾಪ್ತಿಯ ಯೋಗಫಲ, ಸಾಲವನ್ನು ತೀರಿಸ್ತಕ್ಕಂಥ ಒಂದು ಯೋಗಫಲಗಳು ಕೂಡ ನಿರ್ಮಾಣವಾಗಿ ಬರುತ್ತೆ. ಆರೋಗ್ಯ ಸುಧಾರಣೆಯ ಲಕ್ಷಣಗಳೆಲ್ಲವೂ ಕೂಡ ಇರುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ರತ್ನಾಭರಣ ಖರೀದಿಗೂ ಕೂಡ ಅನುಕೂಲವಾಗ್ತಕ್ಕಂಥ ಸಾಧ್ಯತೆಗಳನ್ನು ಕಟಕ ರಾಶಿಯನ್ನು ನೋಡ್ತಕ್ಕಂಥದ್ದು. ದುರ್ಗಾ ಪರಮೇಶ್ವರಿಯ ದರ್ಶನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆಯ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ದೂರ ಪ್ರದೇಶದಲ್ಲೆಲ್ಲಾರು ಉದ್ಯೋಗನ ಹುಡುಕ್ತಾ ಇದ್ದರೆ ಅನುಕೂಲವಾಗುವಂಥದ್ದು. ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆಗೆ ಸಂಬಂಧಪಟ್ಟಂತೆ ಅನುಕೂಲವಾಗುವಂಥ ಸಂದರ್ಭ ಮತ್ತು ಈ ಏನಾದ್ರು ಬಾಡಿಗೆಗೆ ಬೇರೆ ಮನೆ ನೋಡಬೇಕು ಅನ್ನೋಂಥವ್ರಿಗೂ ಕೂಡ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು, ಪ್ರಯಾಣ ಅನುಕೂಲವಾಗ್ತಕ್ಕಂಥದ್ದು, ಹೋದಂಥ ಪ್ರಯಾಣ ಸುಸೂತ್ರವಾಗಿ ಹೋಗಿ ಸುಸೂತ್ರವಾಗಿ ಬರ್ತಕ್ಕಂಥದ್ದು ಅಲ್ಲದೆ ಪ್ರಯಾಣ ಹೋದಂಥ ಕೆಲಸ ಕಾರ್ಯಗಳು ಕೂಡ ಚೆನ್ನಾಗಿ ಆಗುವಂಥ ಸಂದರ್ಭಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಒಪ್ಪಂದ, ಕರಾರು, ಅಗ್ರಿಮೆಂಟಿಗೆ ಸಹಕಾರಿಯಾಗಿರತಕ್ಕಂಥದ್ದು, ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರ ಸಂಬಂಧಪಟ್ಟಂತೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗ್ತಕ್ಕಂಥದ್ದು, ಸ್ವಲ್ಪ ತಾಯಿಯಿಂದ ವಿರೋಧವನ್ನು ಕಟ್ಟಿಕೊಳ್ತಕ್ಕಂಥ ಸ್ಥಿತಿ, ಮಕ್ಕಳಲ್ಲಿ ಸ್ವಲ್ಪ ಇರುಸು ಮುರುಸನ್ನು ಅನುಭವಿಸ್ತಕ್ಕಂಥದ್ದು ಮತ್ತು ಮಕ್ಕಳಿಂದ ನಷ್ಟವನ್ನು ನೋಡ್ತಕ್ಕಂಥದ್ದು, ಪ್ರೀತಿ ಪಾತ್ರರಿಂದ ನಷ್ಟವನ್ನು ನೋಡ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುವಂಥ ಸಂದರ್ಭಗಳು ಉಂಟು. ಶುಭ ಕಾರ್ಯದ ವಿಚಾರ ಸಂಬಂಧಪಟ್ಟಂತೆ ಅನಾನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ, ದಾಂಪತ್ಯದಲ್ಲಿ ಸ್ವಲ್ಪ ಅಸಮಾಧಾನ ಅನ್ನೋ ರೀತಿಯಾದಂಥ ವಾತಾವರಣ, ಯಾಕಾದರೂ ಸಂಸಾರ ಕಟ್ಟಿಕೊಂಡು ಅನ್ನೋ ರೀತಿಯಲ್ಲಿ ಇರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರುತ್ತೆ. ಕೋರ್ಟ್ ಕೇಸ್ ವ್ಯವಹಾರಗಳ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಯೋಗ ಫಲಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುತ್ತೆ ಮತ್ತು ನಿಮಗೆ ಕೇಡನ್ನು ಬಯಸಿದಂಥವರಿಗೆ ಅವರಿಗೆ ತೊಂದರೆ ಆಗುವಂಥ ಸಂದರ್ಭಗಳು ಬರಬಹುದು. ಇವತ್ತಿನ ದಿವಸ ವಿಶೇಷವಾಗಿ ಸಿಂಹರಾಶಿನವರಿಗೆ ಸಹೋದರಿಗೆ ವಸ್ತ್ರದಾನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಆರ್ಥಿಕವಾದಂಥ ಸ್ಥಿತಿಗತಿಗಳು ಸುಧಾರಣೆ ಆಗುವಂಥದ್ದು, ರತ್ನಾಭರಣ ಖರೀದಿಗೆ ಅನುಕೂಲವಾಗ್ತಕ್ಕಂಥ ಸಂದರ್ಭ, ದೃಷ್ಟಿದೋಷಗಳು ಅಂತಕ್ಕಂಥದ್ದು ಹೆಚ್ಚಾಗಿ ಸ್ವಲ್ಪ ನಿಮಗೆ ಕಾಡಾಟವನ್ನು ಕೊಡಬಹುದು. ಲಾಭದ ಪ್ರಮಾಣ ಹೆಚ್ಚಾಗ್ತಕ್ಕಂಥದ್ದು, ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಶುಭ ಕಾರ್ಯದ ವಿಚಾರ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲ, ಪಾಲುದಾರಿಕೆ ವ್ಯವಹಾರದಲ್ಲಿ ಅನುಕೂಲವಾಗ್ತಕ್ಕಂಥದ್ದು ಮತ್ತು ಸಂಗಾತಿಯಿಂದ ಲಾಭವನ್ನು ಕೂಡ ನೋಡುವಂಥದ್ದು, ಸ್ಥಿರಾಸ್ತಿಯಿಂದ ಲಾಭವನ್ನು ನೋಡ್ತಕ್ಕಂಥದ್ದು, ತಾಯಿಯ ಸಹಕಾರದಿಂದ ಸ್ವಲ್ಪ ಲಾಭ, ಅನುಕೂಲ ಮತ್ತು ಆರ್ಥಿಕವಾದಂಥ ಒಂದು ಸಹಕಾರ ತಾಯಿಯಿಂದ ಸಿಗೋದಕ್ಕೆ ದಾರಿಯೆಲ್ಲವೂ ಕೂಡ ಇರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ದೂರ ಪ್ರಯಾಣದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೀವು ಮನಸ್ಸನ್ನು ಮಾಡೋದಿಲ್ಲ, ಮನಸ್ಸು ಮಾಡಿದರೆ ನನ್ನ ಪ್ರಕಾರ ತುಂಬ ಚೆನ್ನಾಗಿ ಯಾವುದೇ ಅಡ್ಡಿ, ಆತಂಕ, ತೊಂದರೆ, ತಾಪತ್ರೆಗಳು ಇಲ್ಲದಂಥ ರೀತಿಯಲ್ಲಿ ಪ್ರಯಾಣ ಸುಸೂತ್ರವಾಗಿ ಆಗುವಂಥ ಯೋಗ ಫಲಗಳೆಲ್ಲವೂ ಕೂಡ ಇರುತ್ತೆ. ಅದರ ಜೊತೆಯಲ್ಲಿ ಸ್ಥಿರಾಸ್ತಿ ಮಾಡಬೇಕು, ಮನೆ ತೆಗೆದುಕೊಳ್ಬೇಕು ಅಥವಾ ವಾಹನ ಖರೀದಿ ಮಾಡಬೇಕು
ಅನ್ನೋ ಒಂದು ಬಯಕೆ ಇರ್ತಕ್ಕಂಥವ್ರಿಗೆ ಒಂದು ಸೂಕ್ತವಾದಂಥ ಅವಕಾಶಗಳು ಮಾರ್ಗಗಳು ಸಿಗೋದಕ್ಕೆ ದಾರಿಯಾಗ್ತದೆ. ಚಿಂತೆ ಮಾಡುವಂಥದ್ದು ಬೇಡ. ಇವತ್ತಿನ ದಿವಸ ಕನ್ಯಾ ರಾಶಿನವರಿಗೆ ಗಣಪತಿಗೆ ತೊಗರಿಬೇಳೆ ಪ್ರಸಾದ ನೈವೇದ್ಯ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ತುಲಾರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಸ್ವಲ್ಪ ಅವಮಾನ, ಅಪವಾದ, ಸ್ವಲ್ಪ ನಿಂದನೆ, ಕಷ್ಟ ಅನ್ನೋ ರೀತಿಯಾದಂಥ ಒಂದು ದಿವಸವಾಗಿ ಪರಿವರ್ತನೆಯಾಗುವಂಥ ಸಂದರ್ಭಗಳು, ನಿಮ್ಮ ಭವಿಷ್ಯಕ್ಕೆ ಎಲ್ಲೋ ಕಳಂಕ ಬರುವಂಥ ರೀತಿಯಲ್ಲಿ ಏನೋ ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ ಅಂತಕ್ಕಂಥ ಸನ್ನಿವೇಶ, ಸ್ವಲ್ಪ ಶತ್ರುಕಾಠ, ಸಾಲದ ಬಾಧೆಯನ್ನು ಹೆಚ್ಚಾಗಿ ಅನುಭವಿಸುವಂಥ ಸನ್ನಿವೇಶ, ಕೆಲಸಗಾರರಿಂದ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥವರಿಂದ ಸ್ವಲ್ಪ ಒತ್ತಡವನ್ನು ಅನುಭವಿಸ್ತಕ್ಕಂಥದ್ದು, ಅವರೊಂದಿಗೆ ಸ್ವಲ್ಪ ಕಿರಿಕಿರಿಗಳು ಕೂಡ ಆಗುವಂಥದ್ದು. ದೈವ ಅಪಚಾರಗಳು, ಪೂಜೆ ಪುನಸ್ಕಾರಗಳಲ್ಲಿ ಸ್ವಲ್ಪ ಅಪಚಾರಗಳಾಗುವಂಥ ಸಂದರ್ಭಗಳು ಬರಬಹುದು. ಆರ್ಥಿಕವಾದಂಥ ಮುಗ್ಗಟ್ಟುಗಳನ್ನು ಅಥವಾ ಆರ್ಥಿಕವಾದಂಥ ಚಿಂತೆಯನ್ನು ಹೆಚ್ಚಾಗಿ ಹಚ್ಚಿಕೊಳ್ತಕ್ಕಂಥದ್ದು. ಕೌಟುಂಬಿಕವಾದಂಥ ಕಲಹ, ಪ್ರಯಾಣ ವಿಘ್ನಗಳಾಗ್ತಕ್ಕಂಥದ್ದು. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಭಂಗ ಮುರಿದು ಬೀಳ್ತಕ್ಕಂಥ ಸಾಧ್ಯತೆಗಳೇನಾದರೂ ನಿರ್ಮಾಣವಾಗಿ ಬರಬಹುದು. ತುಲಾರಾಶಿನವರಿಗೆ ಸ್ವಲ್ಪ ಜಾಗ್ರತೆ, ಅಷ್ಟೊಂದು ಉತ್ತಮವಾದಂಥ ಸ್ಥಿತಿ ಇರುವುದಿಲ್ಲ. ಮತ್ತು ಉದ್ಯೋಗ ಒತ್ತಡಗಳು ಕೂಡ ಜಾಸ್ತಿ ಇರುತ್ತೆ. ಎಷ್ಟೇ ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡಿದ್ರೂ ಕೂಡ ಅಲ್ಲೇನಾದರೂ ತಪ್ಪು ಅಥವಾ ಕಿರಿಕಿರಿಗಳು ಇದ್ದೇ ಇರ್ತದೆ ತುಲಾರಾಶಿನವರಿಗೆ ಇವತ್ತಿನ ದಿವಸ. ಶಂ ಶನೀಶ್ಚರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆಯ ಫಲವನ್ನು ನೀವು ನೋಡುವಂಥದ್ದು. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಸುಧಾರಣೆ, ಮಾತುಕತೆ ಮುಖಾಂತರವಾಗಿ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು ಅಂತಕ್ಕಂಥ ರೀತಿಯಲ್ಲಿರುವಂಥದ್ದು. ದೂರ ಪ್ರಯಾಣ ಹೋಗಬೇಕು, ವಿದೇಶಿಯಾನವನ್ನು ಮಾಡಬೇಕು ಅನ್ನೋಂಥವ್ರಿಗೆ ಅನುಕೂಲವಾಗ್ತಕ್ಕಂಥದ್ದು. ಹೂಡಿಕೆಯನ್ನು ಮಾಡುವಂಥವ್ರು ಉತ್ತಮವಾದಂಥ ಹೂಡಿಕೆಯನ್ನು ಮಾಡ್ತೀರಾ, ಅಥವಾ ಉತ್ತಮವಾದಂಥ ಒಂದು ವಸ್ತುವಿನ ಮೇಲೆ, ಆಸ್ತಿಯ ಮೇಲೆ ಅಥವಾ ಮನೆಯ ಮೇಲೆ ಯಾವುದೇ ಹೂಡಿಕೆಯನ್ನು ಮಾಡಿದರೂ ಉತ್ತಮವಾದಂಥದ್ದಕ್ಕೆ ಅಥವಾ ಬಳಕೆ ಆಗುವಂಥದ್ದಕ್ಕೆ ಮತ್ತು ತೃಪ್ತಿ ಕೊಡುವಂಥ ರೀತಿಯಲ್ಲಿ ಹಣ ಹೂಡಿಕೆಯನ್ನು ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ಕೌಟುಂಬದೊಂದಿಗೆ ಒಂದು ಪ್ರೀತಿ, ವಿಶ್ವಾಸ, ಅನುರಾಗದಿಂದ ಇರ್ತಕ್ಕಂಥ ಒಂದು ಪ್ರಯತ್ನಗಳನ್ನು ಮಾಡ್ತೀರಿ. ಬಟ್ ಅಲ್ಲಿ ಯಾಕೋ ಸ್ವಲ್ಪ ಅವ್ಯವಸ್ಥೆಗಳು ಅನ್ನೋ ರೀತಿಯಲ್ಲಿ ಬರಬಹುದು. ಕೌಟುಂಬಿಕವಾದಂಥ ಸಹಕಾರ ಸಿಗದೇ ಇರಬಹುದು. ಆದಾಯ ಬರುತ್ತೆ, ಲಾಭ ಬರುತ್ತೆ, ಬಂದಿದ್ದೆಲ್ಲವನ್ನು ಕೂಡ ಖರ್ಚಿಗೆ ಹೆಚ್ಚಿನ ಮುಂದಿನ ಭವಿಷ್ಯದ ಒಂದು ತಯಾರಿಗೋಸ್ಕರವಾಗಿ ಖರ್ಚನ್ನು ಮಾಡ್ತೀರಿ ಅಂತಕ್ಕಂಥ ಸ್ಥಿತಿಯೆಲ್ಲವೂ ಕೂಡ ಉಂಟು. ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ. ಉದ್ಯೋಗ ನಷ್ಟವಾಗುವಂಥ ಆತಂಕಗಳು ಸೃಷ್ಟಿಯಾಗುವಂಥದ್ದು. ತಂದೆಯಿಂದ ಅಸಹಕಾರಗಳನ್ನು ನೋಡುವಂಥದ್ದನ್ನು ವೃಶ್ಚಿಕ ರಾಶಿಯನ್ನು ನೋಡ್ತೀರಿ. ವೃದ್ಧರಿಗೆ ಸಿಹಿಯನ್ನು ಹಂಚೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆಯ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಲ್ಪ ನೀವೇ ಸಮಸ್ಯೆಗೆ ಸುಳಿಗೆ ಸಿಲುಕಾಕ್ಕೊಳ್ತಕ್ಕಂಥದ್ದು. ಅತಿಯಾದಂಥ ನಂಬಿಕೆ, ಅತಿಯಾದಂಥ ಒಂದು ಭಾವ, ಅತಿಯಾದಂಥ ಒಂದು ಆತ್ಮವಿಶ್ವಾಸ, ಅತಿಯಾದಂಥ ಒಂದು ಒಳ್ಳೆಯತನ ಅನ್ನೋ ರೀತಿಯಲ್ಲಿ ಹೋಗಿ ಎಲ್ಲೋ ಗುಂಡಿಗೆ ಬೀಳ್ತೀರಿ. ಅದನ್ನು ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಅದು ನಮ್ಮ ಅತಿ ಒಳ್ಳೆತನವನ್ನು ತೋರಿಸದಲೇ ಹೋದರೆ ನಿಮಗೆಲ್ಲವೂ ಕೂಡ ಅನುಕೂಲ ಆಗೋದಕ್ಕೆ ದಾರಿಯಾಗುತ್ತೆ. ಆಕಸ್ಮಿಕವಾದಂಥ ಲಾಭ, ಆಕಸ್ಮಿಕವಾದಂಥ ಅವಕಾಶ, ಆಕಸ್ಮಿಕವಾದಂಥ ಅನುಕೂಲ, ಆಕಸ್ಮಿಕವಾಗಿ ಉದ್ಯೋಗ ಪ್ರಾಪ್ತಿ, ಆಕಸ್ಮಿಕವಾಗಿ ಸ್ವಲ್ಪ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬರೋದಕ್ಕೆ ದಾರಿಯಾಗ್ತದೆ. ಚಿಂತೆ ಮಾಡುವಂಥದ್ದು ಬೇಡ ಇವತ್ತಿನ ದಿವಸ. ಸಾಲವೆನ್ನೇನಾದರೂ ಕೇಳಿದ್ದರೆ ಯಾರ ಹತ್ರಲಾರೋ ಸ್ವಲ್ಪ ಸಹಕಾರಿಯಾಗಿರ್ತಕ್ಕಂಥದ್ದು ಉಂಟು. ಸ್ಥಿರಾಸ್ತಿಯ ಮೇಲೆ, ಸ್ಥಿರಾಸ್ತಿ, ವಾಹನ ಅಡಮಾನ ಬಿಟ್ಟು ಸಾಲವನ್ನು ತೆಗೆದುಕೊಳ್ಬೇಕು ಬ್ಯಾಂಕಲ್ಲಿ. ಅದರಲ್ಲೂ ಕೂಡ ಬ್ಯಾಂಕಲ್ಲಿ ಅಪ್ಲೈ ಮಾಡಿದರೆ ಸ್ವಲ್ಪ ಪೂರಕವಾದಂಥ ವಾತಾವರಣ ನಿರ್ಮಾಣ ಆಗೋದಕ್ಕೆ ದಾರಿಯಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸ್ಥಿರಾಸ್ತಿಯಿಂದ ಲಾಭವಾಗುವಂಥ ಸಂದರ್ಭ, ಎಲ್ಲೋ ಏನೋ ಕೂಡಿಟ್ಟಂಥದ್ದು ನಿಮಗೆ ಗೊತ್ತಿಲ್ಲದೆ ಯಾವುದಾದ್ರೂ ಒಂದು ಲಾಭವಾಗುವಂಥ ಸನ್ನಿವೇಶಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ದಾಂಪತ್ಯ ಸೌಖ್ಯದಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ ಮತ್ತು ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ನಷ್ಟವಾಗುವಂಥ ಒಂದು ಪರಿಸ್ಥಿತಿಗಳು ಬರಬಹುದು. ಸ್ವಲ್ಪ ಜಾಗ್ರತೆಯಿಂದ ವ್ಯವಹಾರವನ್ನು ಮಾಡಬೇಕು. ವಿದ್ಯಾಭ್ಯಾಸದಲ್ಲಿ ಏನು ಪ್ರಾರಂಭದ ವಿದ್ಯಾಭ್ಯಾಸ, ಏನು SSLC ಒಳಗಿನ ವಿದ್ಯಾಭ್ಯಾಸ ಇದೆಯಲ್ಲ ಅವರಿಗೆ ಪೂರಕವಾದಂಥ ವಾತಾವರಣ. SSLC ನಂತರದ ವಿದ್ಯಾಭ್ಯಾಸ ಇದೆಲ್ಲ ಸ್ವಲ್ಪ ಅವರಿಗೆ ಅನಾನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ಇವತ್ತಿನ ದಿವಸ ಧನುಸ್ಸು ರಾಶಿನವ್ರು ನೋಡ್ತೀರಿ. ಕೇಸರಿ ಸಿಂಧೂರವನ್ನು ಹಣೆಯಲ್ಲಿಡ್ತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆಯ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳಿದೆ.
ವೃತ್ತಿ ಪ್ರವೃತ್ತಿಗಳಲ್ಲಿ ಸ್ವಲ್ಪ ಏಳಿಗೆಯನ್ನು ಕಾಣತಕ್ಕಂಥದ್ದು, ಗೌರವ, ಅಂತಸ್ತು, ಪ್ರಶಂಸೆ, ಮೇಲಧಿಕಾರಿಗಳಿಂದ ಉತ್ತಮವಾದಂಥ ಒಂದು ಒಂದು ಪ್ರಶಂಸೆಗಳು ಬರತಕ್ಕಂಥದ್ದು, ನಿಮಗೆ ಸಹಕಾರಿಯಾಗಿ ನಿಲ್ಲುವಂಥ ಯೋಗ ಫಲಗಳೆಲ್ಲವೂ ಕೂಡ ಬರುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಪಾಲುದಾರಿಕೆ ವ್ಯವಹಾರದಲ್ಲಿ ಒಂದು ಪ್ರಗತಿಯನ್ನು ಕಾಣ್ತಕ್ಕಂಥದ್ದು, ಸಂಗಾತಿಯಿಂದ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು. ಆದರೆ ದಾಂಪತ್ಯ ಸೌಖ್ಯದಲ್ಲಿ ಸ್ವಲ್ಪ ಎಲ್ಲೋ ಇರುಸು ಮುರುಸನ್ನು ಅನುಭವಿಸುವ ಸಾಧ್ಯತೆಗಳಿರುತ್ತೆ. ಅಂದರೆ ಏನೋ ಒಂದು ಸಣ್ಣದಾಗಿ ಸಂಶಯಗಳು ಅಂತ ಹೇಳಬೇಕು, ಅಥವಾ ನಿಮಗೆ ವಿರುದ್ಧವಾದಂಥ ರೀತಿಯಲ್ಲಿ ಎಲ್ಲೋ ಸಣ್ಣದಾಗಿ ಅವರು ನಡ್ಕೊಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಏನೋ ಒಂದು ಸಣ್ಣದಾಗಿ ಇರುಸು ಮುರುಸು, ಆದರೂ ಕೂಡ ಪಂಚಮ ಪ್ರಭಾವ ಇರೋದರಿಂದ ಅದೆಲ್ಲವನ್ನು ಕೂಡ ಸರಿದೂಗಿಸುವಂಥ ಸಂದರ್ಭಗಳಿದೆ. ಅದರಲ್ಲೂ ಕೂಡ ಚಿಂತೆ ಮಾಡುವಂಥದ್ದು ಬೇಡ. ಆರೋಗ್ಯ ಸುಧಾರಣೆ ಲಕ್ಷಣಗಳಿದೆ. ಸಾಲವನ್ನು ತೀರಿಸುವಂಥ ಒಂದು ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ ಅಂತಕ್ಕಂಥ ರೀತಿಯಲ್ಲಿ ಉಂಟು ಅಂತ ಹೇಳ್ತದೆ. ಇವತ್ತಿನ ದಿವಸ ಸ್ವಲ್ಪ ಸೇವಕರಿಂದ ಸ್ವಲ್ಪ ಜಾಗ್ರತೆ. ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥವ್ರು ಎಲ್ಲೋ ಸ್ವಲ್ಪ ನಷ್ಟವನ್ನು ಮಾಡ್ತಾರೆ, ಸ್ವಲ್ಪ ನೋಡಿಕೊಳ್ಳಿ. ಪೂರ್ವದಲ್ಲಿ ಏನೋ ಧನ ಸಹಾಯ ಅಥವಾ ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿರ್ತಕ್ಕಂಥದ್ದು, ಏನೋ ದಾನ ಧರ್ಮಗಳನ್ನು ಮಾಡಿರ್ತಕ್ಕಂಥದ್ದು ಸ್ವಲ್ಪ ಇವತ್ತಿನ ದಿವಸ ನಿಮಗೆ ಸಹಕಾರಿಯಾಗಿ ನಿಲ್ಲಬಹುದು. ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲಕರ ವಾತಾವರಣಗಳು, ಆರ್ಥಿಕವಾದಂಥ ಪ್ರಗತಿ, ವಿದ್ಯಾಭ್ಯಾಸ ಪ್ರಗತಿಯನ್ನು ಕಾಣತಕ್ಕಂಥದ್ದನ್ನು ಮಕರ ರಾಶಿಯನ್ನು ನೋಡ್ತೀರಿ. ಕುಲದೇವತೆಗೆ ಮೊಸರನ್ನವನ್ನು ನೈವೇದ್ಯ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆಯ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಕುಂಭರಾಶಿನೋಗಿ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಉದ್ಯೋಗ ಕೈ ಬಂದಿದ್ದು ಕೈ ತಪ್ಪಿ ಹೋಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರಬಹುದು. ಅವಕಾಶ ಕೈ ತಪ್ಪಿ ಹೋಗುವಂಥ ಸಂದರ್ಭ. ಭವಿಷ್ಯದ ಬಗ್ಗೆ ವಿಪರೀತವಾಗಿ ಊಹೆಗಳನ್ನು ಕಲ್ಪನೆಗಳನ್ನು ಮಾಡಿಕೊಳ್ತೀರಿ. ಎಲ್ಲಿ ಏನು ತೊಂದರೆ ಆಗಿಬಿಡ್ತದೋ ಅನ್ನೋ ರೀತಿಯಿಂದ ಆತಂಕವನ್ನು ಸೃಷ್ಟಿ ಮಾಡಿಕೊಳ್ತಕ್ಕಂಥ ಸನ್ನಿವೇಶಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುತ್ತದೆ. ಇವತ್ತಿನ ದಿವಸ ತಂದೆಯೊಂದಿಗೆ ಸ್ವಲ್ಪ ಮನಸ್ತಾಪಗಳು ಬರಬಹುದು. ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂತೆ ಅನುಕೂಲವಾದ ವಾತಾವರಣ, ಅದರಲ್ಲೂ ಕೂಡ ಹೈಯರ್ ಎಜುಕೇಷನ್ ಮಾಡಬೇಕು ಅನ್ನೋಂಥವ್ರಿಗೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗುವಂಥದ್ದು. ಸಾಲಬಾಧೆ, ಶತ್ರುಕಾಟಗಳು, ಆರೋಗ್ಯದಲ್ಲಿ ಮಾನಸಿಕವಾದಂಥ ಅಸಮತೋಲನ ಮತ್ತು ಆಹಾರ ವ್ಯತ್ಯಾಸಗಳು ಅಂತಕ್ಕಂಥದ್ದು, ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗ್ತಕ್ಕಂಥದ್ದು, ಹಾರ್ಟ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು, ಥೈರಾಯ್ಡ್ ಪ್ರಾಬ್ಲಮ್ಮು, ಹಾರ್ಮೋನ್ ವ್ಯತ್ಯಾಸ, ತಿಂಗಳ ದೋಷ ವ್ಯತ್ಯಾಸವಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಆರ್ಥಿಕವಾದಂಥ ಮುಗ್ಗಟ್ಟುಗಳನ್ನು ಎದುರಿಸುವಂಥ ಸಂದರ್ಭಗಳು ಕೂಡ ಉಂಟು ಇವತ್ತಿನ ದಿವಸ. ಸ್ವಲ್ಪ ಧರ್ಮ ಕಾರ್ಯಗಳಿಗೆ ಪೂಜೆ ಪುನಸ್ಕಾರ ಇದ್ರ ಕಡೆಗೆ ಸ್ವಲ್ಪ ಹೆಚ್ಚಿನದಾಗಿ ಯಾಕೋ ಕಷ್ಟಗಳು ಬಂದಿದೆ, ಸ್ವಲ್ಪ ಪೂಜೆ ಮಾಡೋಣ, ಯಾವುದಾದ್ರು ಹೋಮ ಮಾಡಿಸೋಣ, ಅಥವಾ ಏನಾರೋ ದೇವಸ್ಥಾನಕ್ಕೆ ಹೋಗ್ಬರೋಣ, ಈ ಆಲೋಚನೆಗಳು ಸರ್ವೇ ಸಾಮಾನ್ಯವಾಗಿ ಇವತ್ತಿನ ದಿವಸ ಬರ್ತದೆ ಕುಂಭರಾಶಿನವ್ರಿಗೆ. ಅಕ್ಕಿಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆಯ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಮೀನರಾಶಿನೋಗಿ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಕಷ್ಟದಿಂದ ಕೂಡಿರ್ತದೆ. ಬಂದಂಥ ಅವಕಾಶವನ್ನು ಅಥವಾ ಅವಕಾಶಗಳೇ ಬರದಂಥ ರೀತಿಯಲ್ಲಿ ಸ್ವಲ್ಪ ಹೋಲ್ಡ್ ಆಗುವಂಥ ಸನ್ನಿವೇಶಗಳು, ಅಪವಾದ, ನಿಂದನೆ, ಸ್ವಲ್ಪ ಆರ್ಥಿಕವಾಗಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಉಂಟು. ನಿಮ್ಮ ಗೌರವಕ್ಕೆ ಧಕ್ಕೆಯಾಗುವಂಥ ಸಾಧ್ಯತೆಗಳಿರುತ್ತೆ. ಪ್ರೀತಿಪಾತ್ರರೊಂದಿಗೆ ಸ್ವಲ್ಪ ಕಲಹಗಳಾಗ್ತಕ್ಕಂಥದ್ದು, ಭಾವನೆಗಳಿಗೆ ಪೆಟ್ಟು ಬೀಳ್ತಕ್ಕಂಥ ಸಾಧ್ಯತೆಗಳು, ಪೂರ್ವದಲ್ಲಿ ಎಲ್ಲೂ ಸಣ್ಣದಾಗಿ ತಪ್ಪು ಮಾಡಿರ್ತಕ್ಕಂಥದ್ದು ನಿಮಗೆ ಕಾಡಾಟವನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿ ಉಂಟು. ತಂದೆಯೊಂದಿಗೆ ಕಲಹ, ಪ್ರಯಾಣ ವಿಘ್ನಗಳನ್ನು ಎದುರಿಸ್ತಕ್ಕಂಥದ್ದು, ಉನ್ನತ ವಿದ್ಯಾಭ್ಯಾಸದಲ್ಲಿ ಭಂಗವಾಗ್ತಕ್ಕಂಥದ್ದು, ಆಧ್ಯಾತ್ಮಿಕವಾದಂಥ ಚಟುವಟಿಕೆ ಪೂಜೆ ಪುನಸ್ಕಾರಗಳಲ್ಲಿ ಸ್ವಲ್ಪ ವಿಘ್ನಗಳನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರಬಹುದು. ಆರ್ಥಿಕ ಮುಗ್ಗಟ್ಟು, ಕುಟುಂಬದೊಂದಿಗೆ ಸ್ವಲ್ಪ ಕಲಹವಾಗ್ತಕ್ಕಂಥ ಸನ್ನಿವೇಶ, ಉದ್ಯೋಗ ಒತ್ತಡಗಳನ್ನು ತಂದುಕೊಳ್ತಕ್ಕಂಥದ್ದು ಮತ್ತು ಉದ್ಯೋಗ ನಷ್ಟಗಳನ್ನು ಕೂಡ ಮಾಡಿಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರ್ತದೆ. ಮೀನರಾಶಿನವರಿಗೆ ಸ್ವಲ್ಪ ಜಾಗ್ರತೆ, ಅಷ್ಟೊಂದು ಉತ್ತಮವಾದಂಥ ಸ್ಥಿತಿನಲ್ಲಿ ಇಲ್ಲ. ಲಗ್ನ ಪ್ರಭಾವಕ್ಕೆ ಅಥವಾ ರಾಶಿ ಪ್ರಭಾವಕ್ಕೊಳಗಾಗಿದ್ರೂ ಕೂಡ ಈ ದಿವಸ ನಿಮಗೆ ಪೂರಕವಾದಂಥ ರೀತಿಯಲ್ಲಿಲ್ಲ. ಮೀನರಾಶಿನವರಿಗೆ ದೇವಾಲಯದ ಜೀರ್ಣೋದ್ಧಾರಕ್ಕೆ ಕೈಲಾದ ಸಹಾಯವನ್ನು ಮಾಡೋದರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆಯ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಶುಭವಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.